1 2 3 1 2 3 ಮಹಾಪರಿಶುದ್ಧ ದೇವರೇ, ನಿನ್ನ ನಮಗೆ ಘನಮಾನ ಮಹಿಮೆ ವಂದನೆ ಸಲ್ಲಿಸ್ತೀನಿ ದೇವ. ಗತ ವರ್ಷವೆಲ್ಲ ನಿನ್ನ ಕೃಪೆಯಿಂದ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮ ಕುರುಬನಾಗಿ ಸಿಂಹಾಸನದ ಮೇಲೆ ಆಸೀನರುಗಳನ್ನಾಗಿರುವಂತಹ ದೇವರು, ನಮ್ಮ ಕಷ್ಟ ದುಃಖ ಹಿಂಸೆ ಬಾಧೆಗಳು ನೋವುಗಳು ಸಂಕಷ್ಟಗಳು ದೇವ ಎಲ್ಲವನ್ನು ನೀಗಿಸಿ ದೇವಸ್ಥಾನ ನಮ್ಮ ಕಣ್ಣೀರನ್ನು ಒರೆಸುವ ನಿಮ್ಮದಾಗಿ ನೀನು ವಾಗ್ದಾನವನ್ನು ಮಾಡಿದಂತಹ ದೇವರು, ಕಳೆದ ವರ್ಷಗಳ ಸಂಪೂರ್ಣವಾಗಿ ನಮ್ಮನ್ನು ಕೃಪೆಯಿಂದ ಭದ್ರಪಡಿಸಿ ಕಾಯ್ದು ಕಾಪಾಡಿ ನೂತನ ವರ್ಷದಲ್ಲಿ ನಮ್ಮನ್ನು ಪ್ರವೇಶಿಸಲು ದೇವ ನೀನು ಸಂವತ್ಸರಗಳು ಶುಭೇಚ್ಛೆ ಕಿರೀಟವನ್ನಾಗಿ ನಮಗೆ ಅನುಗ್ರಹ ಮಾಡಿದಕ್ಕೋಸ್ಕರವಾಗಿ ನಿನಗೆ ಕೋಟಿ ವಂದನೆ ಸಲ್ಲಿಸ್ತೇನೆ. ದೇವಸ್ವಾಮಿ, ನೂತನ ವರ್ಷದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಪ್ರವೇಶಿಸಿ ಒಂದಾತ್ಮವು ಕೂಡ ನಶಿಸಿ ಮರಣಕ್ಕೆ ಹೋಗಲಾರದಂತೆ ನಾಶವಾಗಿ ಹೋಗಲಾರದಂತೆ ನಿನ್ನ ಕೃಪೆಯ ಮೂಲಕ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ರಿ, ವಂದನೆ ಸಲ್ಲಿಸ್ತೇನೆ. ಈ ರಾತ್ರಿ ಸಮಯದಲ್ಲಿ ದೇವಸ್ವಾಮಿ, ಸಂಡೇ ಸ್ಕೂಲ್ಸ್ ಮಕ್ಕಳು ಯೌವನಸ್ಥರು ನಿನ್ನ ಪ್ರೀತಿ, ನಿನ್ನ ಅನ್ಯೋನ್ಯತೆ, ನಿನ್ನ ಐಕ್ಯತೆಯನ್ನು ದೇವಸ್ವಾಮಿ ಸಂತೋಷವನ್ನು ವ್ಯಕ್ತಪಡಿಸಿದನು. ಯಾವ ರೀತಿ ದೇವಸ್ವಾಮಿ ದಾಗೋನನ ಗುಡಿಯಿಂದ ಮಂಜೂಷವನ್ನು ತೆಗೆದುಕೊಂಡು ಬರುವಾಗ ದಾವೀದನು ತಾಳ ತಬ್ಬಡಿಗಳೊಂದಿಗೆ ನಾಟ್ಯವಾಡುತ್ತಾ ಕೀರ್ತನೆಗಳನ್ನು ಹಾಡುತ್ತಾ ಬಂದನೆಂಬುದಾಗಿ ನೀವು ವಾಕ್ಯದಿಂದ ತೋರ್ಪಡಿಸ್ತಾ ಬಂದಿದ್ರಿ. ಆ ರೀತಿಯಾಗಿ ದೇವಸ್ವಾಮಿ ಚಿಕ್ಕ ಮಕ್ಕಳ ಹಿಡಿದುಕೊಂಡು ದೇವಸ್ವಾಮಿ ಯೌವನಸ್ಥರು ಹಿರಿಯರು ವೃದ್ಧಾಪದವರೆಗೂ ನಿನ್ನ ನಾಮವನ್ನು ಕೀರ್ತಿಸಿಕೊಳ್ಳುವಂತೆ ದೇವಸ್ವಾಮಿ ಹಾಡದ ಮುಖಾಂತರ, ಬಾಯ್ಪಾಟ್ ವಚನದ ಮುಖಾಂತರವಾಗಿ, ಸ್ಕಿಟ್ಗಳ ಮಾಡುವುದರ ಮುಖಾಂತರವಾಗಿ ನಿನ್ನ ನಾಮವನ್ನು ಮಹಿಮೆಪಡಿಸಲು ಸುಂದರ ಸಮಯ ನಮಗೆ ಅನುಗ್ರಹ ಮಾಡಿದ್ದಕ್ಕಾಗಿ ನೀವು ವಂದನೆ ಸಲ್ಲಿಸ್ತೇನೆ. ಈ ಪ್ರೀತಿ, ಈ ಅನ್ಯೋನ್ಯತೆ, ಈ ಐಕ್ಯತೆ ಕ್ರಿಸ್ತನ ಬರುವವರೆಗೂ ದೇವ ನಾವು ಸ್ಥಿರರಾಗಿದ್ದುಕೊಂಡು ದೇವ ನಿನ್ನ ಐಕ್ಯತೆಯನ್ನು ಅನುಗ್ರಹಿಸಿಕೊಂಡು ನೀನು ಬರುವವರೆಗೂ ಮೊದಲಿಂಗನಿಗೋಸ್ಕರವಾಗಿ ಮೊದಲಿಗಿತ್ತಿಯಾಗಿರುವಂಥ ನಾವು ದೇವ ಆತ್ಮ ಅಭಿಷೇಕದಿಂದ ದೇವಸ್ವಾಮಿ ಶೃಂಗರಿಸಿಕೊಳ್ಳಲು ಕೃಪೆ ತೋರಿಸ್ತಾ ಬರ್ರಿ. ಮತ್ತು ರಾತ್ರಿಯೆಲ್ಲ ದೇವ ನೀನೇ ಸುಖವಾಗಿ ನಿದ್ರೆಯನ್ನು ಅನುಗ್ರಹಿಸ್ತಾ ಬರ್ರಿ. ನೀನು ಚಿತ್ತವಾದರೆ ನಾಳೆ ದಿನ ನೋಡಲು ಕೃಪೆಯನ್ನು ಗ್ರಹಿಸ್ತಾ ಬರ್ರಿ. ಇಲ್ಲಿವರೆಗೂ ನೀನು ಮಾಡಿದ ಸಹಾಯಕ್ಕೋಸ್ಕರವಾಗಿ ವಂದನೆ ಸಲ್ಲಿಸ್ತೇನೆ. ಮುಂದಿನ ದಿನಗಳು ದೇವಸ್ವಾಮಿ ಸಂಪೂರ್ಣವಾಗಿ ನೀವೇ ಕೃಪೆಯಿಂದ ವಾಗ್ದಾನವನ್ನು ನೀನು ಕೊಟ್ಟಂಥ ದೇವರು, ವಾಗ್ದಾನವಾಗಿ ಸಂಪೂರ್ಣವಾಗಿ ನೆರವೇರಿಸುವ ದೇವರು ನೀವಾಗಿರೋದಕ್ಕಾಗಿ ನಿನಗೆ ಘನಮಾನ ಮಹಿಮೆ ಸಲ್ಲಿಸ್ತೇನೆ. ನೀನು ಕೊಟ್ಟ ಸಮಯಕ್ಕೋಸ್ಕರವಾಗಿ ದೇವಸ್ವಾಮಿ ಅದನ್ನು ನಾವು ನಾವು ಅದನ್ನು ವ್ಯರ್ಥವಾಗಿ ಉಪಯೋಗಿಸಿಕೊಳ್ಳಲೆ ದೇವಸ್ವಾಮಿ ಸಂಪೂರ್ಣವಾಗಿ ನಿನ್ನ ಕೆಲಸ ಕಾರ್ಯಗಳಲ್ಲಿ ನಿನಗೆ ಮೆಚ್ಚುಗೆಯಾಗುವಂತೆ ದೇವಸ್ವಾಮಿ ನಮ್ಮಲ್ಲಿ ಸಿದ್ಧಪಡಿಸ್ತಾ ಬರಬೇಕಾಗಿ ಪ್ರಾರ್ಥಿಸ್ತೇನೆ. ಧೈರ್ಯವಾಗಿರ್ರಿ, ಅಂಜಬೇಡಿರಿ ಎಂಬುದಾಗಿ ನೀನು ವಾಗ್ದಾನ ಮಾಡಿದ